ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಏಪ್ರಿಲ್ 14 ನಾಳೆ ದಿನ ನಾವು ಆಚರಣೆ ಮಾಡಲಿಕ್ಕೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸೂಚನೆಯನ್ನು ಕೊಟ್ಟಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಸಂವಿಧಾನ ಶಿಲ್ಪಿ ಅಷ್ಟೇ ಅಲ್ಲ, ಸಮಾಜದ ನ್ಯಾಯದ ಹರಿಕಾರರಾಗಿದ್ದರು, ಸಮಾನತೆಯ ಸಂಕೇತವಾಗಿದ್ದರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಅಡಿಪಾಯವನ್ನು ಹಾಕಿದಂಥವ್ರು. ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಬಂಧಪಟ್ಟಂಥ ಕ್ಷೇತ್ರಗಳನ್ನು ಪಂಚತೀರ್ಥಗಳ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಷಯ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ದಿನ ಆಚರಣೆ ಮಾಡಿದ್ದು ಕೂಡ ನರೇಂದ್ರ ಮೋದಿಜಿ ಅವರು ಬಾಬಾ ಸಾಹೇಬರಿಗೆ ಕೊಟ್ಟಂತ ಒಂದು ಗೌರವ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರ, ಸಂವಿಧಾನ ಶಿಲ್ಪಿ ಆಗೋದರ ಜೊತೆಯಲ್ಲಿ ಸಾಮಾಜಿಕ ಸಾಮರಸ್ಯದ ಮಹಾನ್ ಪ್ರವರ್ತಕರಾಗಿದ್ದರು ಅಂತೇಳಿ ನರೇಂದ್ರ ಮೋದಿಜಿ ಅವರು ಹೇಳಿದಾರ. ವಂಚಿತರ ಕಲ್ಯಾಣಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಸಮರ್ಪಣೆ ಮಾಡಿಕೊಟ್ಟಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರಿಗೆ ಗೌರವ ಸಲ್ಲಿಸಲಿಕ್ಕೆ ಇಡೀ ರಾಷ್ಟ್ರ ಯಾವತ್ತೂ ಋಣಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ನಡೆಸಬೇಕಾದಂಥ ಚಟುವಟಿಕೆಗಳ ಬಗ್ಗೆ ನಮ್ಮ ಜಗದೀಶ್ ಹಿರೇಮನಿ ಅವರು ಹೇಳ್ತಾರೆ. ಎಲ್ಲ ಮಾಧ್ಯಮದ ಬಂಧುಗಳೇ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜನ್ಮ ಜಯಂತ್ಯೋತ್ಸವವನ್ನ ಇಡೀ ದೇಶದಾದ್ಯಂತ ಅತಿ ಉತ್ಸಾಹ ಮತ್ತು ಅವರ ವಿಚಾರಧಾರೆಗಳನ್ನು ಪ್ರತಿ ನಾಗರಿಕನಿಗೆ ತಲುಪಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ರಾಷ್ಟ್ರೀಯ ಉತ್ಸವ ಸಮಿತಿಯನ್ನ ನೇಮಕ ಮಾಡಿ ಅದರ ಸಂಚಾಲಕರಾಗಿ ತರುಣ್ ಚುಂಗ್ ಅವರು ಇಡೀ ದೇಶದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಕರ್ನಾಟಕದಲ್ಲಿ ಕೂಡ ಇದರ ಇವತ್ತಿನಿಂದ ಪ್ರಾರಂಭವಾಗಿ 20ನೇ ತಾರೀಕಿನವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಿಳಿಸುವಂತ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಆಯೋಜನೆ ಮಾಡಿದೆ. ಏಪ್ರಿಲ್ 13 ಅಂದ್ರೆ ಇವತ್ತು ಇಡೀ ರಾಜ್ಯದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳು ಮತ್ತು ವೃತ್ತಗಳು, ರಸ್ತೆಗಳು, ಅವರ ಹೆಸರಿನಲ್ಲಿರುವಂತಹ ಎಲ್ಲ ಸ್ಮಾರಕಗಳನ್ನ ಸ್ವಚ್ಛವನ್ನ ಮಾಡೋದ್ರ ಮುಖಾಂತರವಾಗಿ ಇವತ್ತು ಸಂಜೆ 13ನೇ ತಾರೀಕು ಸಂಜೆ ಇಡೀ ದೇಶದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಚಿಂತನೆಯೊಂದಿಗೆ ಆ ಮೂರ್ತಿಯ ಸಭಾಂಗಣದಲ್ಲಿ ಆವರಣದಲ್ಲಿ ದೀಪೋತ್ಸವ, ಭೀಮ ದೀಪೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನ ಇಡೀ ದೇಶದಾದ್ಯಂತ ಆಯೋಜನೆಯನ್ನ ಮಾಡಿದೆ. ಸೊ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮ ನೆರವೇರಲಿದೆ. ಬೆಂಗಳೂರಿನಲ್ಲಿ ಇವತ್ತು ಸಂಜೆ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಸೇರಿದಂತೆ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಸಂಜೆ ಹಲಸೂರು ಕೆರೆಯ ಪಕ್ಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಎದುರುಗಡೆ ದೀಪೋತ್ಸವ ಕಾರ್ಯಕ್ರಮದ ಬೆಂಗಳೂರಿನಲ್ಲಿ ಇವತ್ತು ಯೋಜನೆ ಆಗಿದೆ. ಸೊ ಇವತ್ತು ಇಡೀ ರಾಜ್ಯದಾದ್ಯಂತ ದೀಪೋತ್ಸವ ನಡೆಯುತ್ತೆ. ನಾಳೆ ಅಂಬೇಡ್ಕರ್ ಅವರ ಜನ್ಮ ದಿನವಾಗಿರುವಂತಹ 14ನೇ ತಾರೀಕು ಪ್ರತಿ ಬೂತ್ ಮಟ್ಟದಿಂದ 58,000 ಬೂತ್ಗಳಿದೆ. ಆ ಎಲ್ಲಾ ಬೂತ್ಗಳಲ್ಲಿ ಬೂತ್ ಸಮಿತಿಯ ಎಲ್ಲ ಸ್ತರದ ಸದಸ್ಯರು ಸೇರಿದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮುಖಾಂತರವಾಗಿ
ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮವನ್ನ ಇಡೀ ರಾಜ್ಯದಾದ್ಯಂತ ಬೂತ್ ಮಟ್ಟದಿಂದ ಜಿಲ್ಲಾ ಕೇಂದ್ರಗಳು, ತಾಲೂಕಾ ಕೇಂದ್ರಗಳಲ್ಲಿ ಅತಿ ವಿಜೃಂಭಣೆಯಿಂದ ನಾಳೆ ಕಾರ್ಯಕ್ರಮಗಳ ಯೋಜನೆ ಆಗಿದೆ. 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ, ಈ ಸಮಾಜಕ್ಕೆ ಯಾವ ಕೊಡುಗೆಗಳನ್ನ ಕೊಟ್ರೋ, ಯಾವ ಕಾಂಗ್ರೆಸ್ಸಿನವರು ಇವತ್ತು ಸಂವಿಧಾನವನ್ನ ಹಿಡ್ಕೊಂಡು ಸಂವಿಧಾನ ಆತಂಕದಲ್ಲಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೋ, ಅಂತಹ ಸಂವಿಧಾನ ಕೃತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಕಾಂಗ್ರೆಸ್ಸಿನವರು ಅವಮಾನ ಮಾಡಿದರು ಅನ್ನುವಂಥದ್ದನ್ನ ಜನತೆಗೆ ಇದನ್ನ ಸ್ಪಷ್ಟಪಡಿಸುವುದರ ಮುಖಾಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವ ಮತ್ತು ಸನ್ಮಾನವನ್ನ ಮಾಡಿರುವಂತ ನರೇಂದ್ರ ಮೋದಿ ಅವರ ಪಂಚತೀರ್ಥ ಯಾತ್ರೆಗಳ ಜೊತೆಗೆ ಅವರ ಹೆಸರಿನಲ್ಲಿ ನಡೆದಿರುವಂತಹ ವಿವಿಧ ಯೋಜನೆಗಳನ್ನ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರ ಯಾವ ಒಂದು ಸನ್ಮಾನವನ್ನ ಮಾಡಿದೆ ಅನ್ನುವಂತ ವಿಚಾರಗಳನ್ನ ಕುರಿತಂತೆ ವಿಚಾರಗೋಷ್ಠಿಗಳು, ವಿಚಾರ ಸಂಕಿರಣಗಳು, ಕರಪತ್ರ ವಿತರಣೆ, ಈ ರೀತಿಯ ವಿವಿಧ ಅಭಿಯಾನವನ್ನ ಮಾಡೋದ್ರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜಾತ್ಯತೀತವಾಗಿ, ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಇಡೀ ಎಲ್ಲ ಸಮುದಾಯದ ನಾಯಕರು, ಈ ಎಲ್ಲ ಸಮುದಾಯದ ನಾಯಕರನ್ನ ಒಳಗೊಂಡಿರುವಂತಹ ಕಾರ್ಯಕ್ರಮಗಳ ಯೋಜನೆಯನ್ನ ನಾವು ಮಾಡ್ತಾ ಇದ್ವಿ. ದಲಿತರ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ, ಅವರು ಇಡೀ ರಾಷ್ಟ್ರದ ನಾಯಕರು, ರಾಷ್ಟ್ರವನ್ನ ಪರಿವರ್ತನೆ ಮಾಡಿರುವಂತ ನಾಯಕರು. ಅಂತಹ ಮಹಾಪುರುಷನ ವಿಚಾರಧಾರೆಗಳನ್ನ ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ, SC/ST ಕಾಲನಿಗಳಲ್ಲಿ, OBC ಕಾಲನಿಗಳಲ್ಲಿ, ಮೇಲ್ವರ್ಗದ ಜಾತಿಯ ಕಾಲನಿಗಳಲ್ಲಿ, ಅಂದ್ರೆ ಸಮಾಜದ ಎಲ್ಲ ವರ್ಗಗಳ ಸಮುದಾಯದ ಮಧ್ಯೆ ಈ ಜನ್ಮ ಆಚರಣೆಯನ್ನ ಮಾಡುವಂತಹ, ದಿನಾಚರಣೆಯನ್ನ ಆಚರಣೆ ಮಾಡುವಂತಹ ಒಂದು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕೈಗೊಂಡಿದ್ದೇವೆ. ಸಂವಿಧಾನಕ್ಕೆ 75 ವರ್ಷಗಳು ಕಳೆದಿದೆ. ಈ 75 ವರ್ಷಗಳಲ್ಲಿ ಸಂವಿಧಾನದ ಆಧಾರದ ಮೇಲೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಆಧಾರದ ಮೇಲೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ 33% ಮೀಸಲಾತಿಯನ್ನ, ನಾರಿ ಶಕ್ತಿ ಅನ್ನುವಂತ ಹೆಸರಿನಲ್ಲಿ ಏನು ಘೋಷಣೆ ಮಾಡಿದ್ರು, ಈ ಘೋಷಣೆ ಹಿಂದೆನೂ ಇರುವಂತದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಕಾಲದಲ್ಲೇನೆ ಮಹಿಳೆಯರಿಗೆ ಸಮಾನತೆಯ ಹಕ್ಕನ್ನ ಕೊಟ್ಟಿರುವಂತದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇವತ್ತು ಘೋಷಣೆ ಮಾಡಿರುವಂತದ್ದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವವನ್ನ ಕೊಟ್ಟಿರುವಂತದ್ದು, ಅದು ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಅದನ್ನ ಇವತ್ತು ಸ್ವೀಕಾರ ಮಾಡಿದ್ದೇವೆ. ಸೊ ಹೀಗಾಗಿ ಒಟ್ಟು 13ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಇಡೀ ರಾಜ್ಯದಾದ್ಯಂತ ವಿವಿಧ ಮತ್ತು ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಇದನ್ನ ಆಯೋಜನೆಯನ್ನ ಮಾಡಿದ್ದೇವೆ. ಕರಪತ್ರಗಳನ್ನ, ಅಂಬೇಡ್ಕರ್ ಅವರ ಇತಿಹಾಸ ಇರುವಂತಹ ವಿಡಿಯೋಗಳನ್ನ, ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಜೀವನ ಆಧಾರಿತವಾಗಿರುವಂತಹ ಕಿರುಚಿತ್ರಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ವ್ಯಾಪಕವಾಗಿ ಪ್ರಚಾರವನ್ನ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಗೌರವ, ಶ್ರದ್ಧೆಯನ್ನ, ಒಬ್ಬ ರಾಷ್ಟ್ರ ನಾಯಕನಿಗೆ ಕೊಡಬೇಕಾಗಿರುವಂತಹ ಗೌರವವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇದ್ದೇವೆ.